CDSL ಕಂಪನಿ 2017ರಲ್ಲಿ ₹150 IPO ಮಾಡಿದ್ದು. ನೋಡಬಹುದು ಆಲ್ ಟೈಮ್ ಹೈ ಪ್ರೈಸ್ ₹1500, ಅಂದರೆ 10 ಟೈಮ್ಸ್ ರಿಟರ್ನ್ಸ್ 5 ವರ್ಷದಲ್ಲಿ ಕೊಟ್ಟಿದೆ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಧನುಷ್. ಇವತ್ತಿನ ವಿಡಿಯೋದಲ್ಲಿ CDSL ಸ್ಟಾಕ್ ಡೀಟೇಲ್ ಫಂಡಮೆಂಟಲ್ ಅನಾಲಿಸಿಸ್ ವಿಡಿಯೋ ಮಾಡ್ತಿದ್ದೀನಿ. ಮ್ಯಾನೇಜ್ಮೆಂಟ್ ಅನಾಲಿಸಿಸ್, ಬಿಸ್ನೆಸ್ ಮಾಡಲ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ವ್ಯಾಲ್ಯೂಯೇಷನ್, ಲಾಸ್ಟಿಗೆ ಕನ್ಕ್ಲೂಷನ್ ಕೊಡ್ತೀನಿ ಸ್ಟಾಕ್ ನ ಬೈ ಮಾಡೋದು ಬೇಡವಾ ಅಂತ. ಸೊ ವಿಡಿಯೋನ ಕೊನೆ ತನಕ ನೋಡಿ. ನೀವು ಹೊಸಬರಾಗಿದ್ರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. CDSL ಕಂಪನಿ ಮೊದಲಿಗೆ ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ವಿಷಯಕ್ಕೆ ಬಂದ್ರೆ ಫಸ್ಟ್ ಆ ಕಂಪನಿಯ ಪ್ರಮೋಟರ್ ಶೇರ್ ಹೋಲ್ಡಿಂಗ್ ನೋಡ್ಬೇಕಾಗುತ್ತೆ, ಪ್ಲಸ್ ಪ್ಲೆಡ್ಜ್ ಮಾಡಿದ್ದಾರೆ ಅಂತ ಚೆಕ್ ಮಾಡ್ಬೇಕಾಗುತ್ತೆ. ಇದು CDSL ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್. ಅವ್ರ ಹತ್ರ 20% ಇದೆ, ಪಬ್ಲಿಕ್ ಹತ್ರ 45% ಇದೆ. ಮ್ಯೂಚುವಲ್ ಫಂಡ್, FII, ಕೆಲವೊಂದು ಕಂಪನಿ ಜೊತೆ ಶೇರ್ ಹೋಲ್ಡಿಂಗ್ ಜಾಸ್ತಿ ಪ್ರಮೋಟರ್ ಹತ್ರ ಇರೋದಿಲ್ಲ, ಕೆಲವೊಂದು ಕಂಪನಿ ಹತ್ರ ಇರುತ್ತೆ. ಬಟ್ ಅವರು ಪ್ಲೆಡ್ಜ್ ಮಾಡಿದಾರೆ ಇಲ್ಲ ಅಂತ ಚೆಕ್ ಮಾಡ್ಬೇಕಾಗುತ್ತೆ, ಅದು ತುಂಬಾ ಇಂಪಾರ್ಟೆಂಟ್. ಪ್ಲೆಡ್ಜ್ ಹಿಸ್ಟ್ರಿ ನೋಡ್ಬೋದು ಬೇಕಾದ್ರೆ ಫುಲ್ 0 ಇದೆ, ಪ್ಲೆಡ್ಜ್ ಮಾಡಿಲ್ಲ, ಒಳ್ಳೆ ವಿಷಯ. ನೆಕ್ಸ್ಟ್ ನೀವು ಕಂಪನಿ ಮುಂದೆ ಸ್ಕ್ಯಾಮು, ಫ್ರಾಡು, ಕೇಸಸ್ ಈ ತರ ಕೀವರ್ಡ್ಸ್ ಯೂಸ್ ಮಾಡಿದ್ರೆ ಕಂಪ್ನಿ ಯಾವ್ದಾದ್ರು ಸ್ಕ್ಯಾಮ್ ಮಾಡಿದ್ರೆ ಗೊತ್ತಾಗುತ್ತೆ. ಒಂದು ಕೇಸ್ ಬಂತು ನೋಡ್ಬೋದು, ಮತ್ತೆ ಕೇಸಸ್ ದೊಡ್ಡ ವಿಷಯ ಇದ್ರೆ ಅಂತ ಕಂಪ್ನಿನ ಫಿಲ್ಟರ್ ಮಾಡ್ಬೋದು. ಏನಕ್ಕೆ ಆ ಪ್ರಾಬ್ಲಮ್ ಆಗಿರೋದು ಅಂತ ತಿಳ್ಕೊಬೇಕಾಗುತ್ತೆ ಸ್ವಲ್ಪ. ಈ ಕಂಪನಿಯ ಬಿಸ್ನೆಸ್ ಮಾಡಲ್ ಅಂತ ಬಂದ್ರೆ ಡಿಮೆಟ್ ಅಕೌಂಟ್ ಮ್ಯಾನೇಜ್ ಮಾಡ್ತಿರೋದು ಎರಡೇ ಕಂಪನಿ, ಒಂದು NSTL, ಇನ್ನೊಂದು CDSL. ನಿಮಗೆ ಗೊತ್ತಿದೆ ಇಂಡಿಯಾದಲ್ಲಿ 5% ಜನ ಮಾತ್ರ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ತಿರೋದು. ಇನ್ನು ಸುಮಾರು ಗ್ರೋತ್ ಇದೆ ಈ ಸೆಕ್ಟರ್ ಅಲ್ಲಿ. ಕಂಪನಿ ಮಾರ್ಕೆಟ್ ಶೇರ್ ಅಂತ ಬಂದ್ರೆ 61% ಮಾರ್ಕೆಟ್ ಶೇರ್ ಇವ್ರ ಹತ್ರನೇ ಇದೆ. ಇನ್ನು ಉಳಿದಿದ್ದು NSTL ಕಂಪನಿದು. ಈ ಸೆಕ್ಟರ್ ಅಲ್ಲಿ ಒಂದು ಡಿಮೆಟ್ ಅಕೌಂಟ್ ಜಾಸ್ತಿ ಓಪನ್ ಆಗಬೇಕು, ಇನ್ನೊಂದು ಇವರು ಈ ಮಾರ್ಕೆಟ್ ಶೇರ್ ನ ಕಮ್ಮಿ ಮಾಡ್ಕೊಳಕ್ ಹೋಗ್ಬಾರ್ದು, ಯಾವತ್ತು ಜಾಸ್ತಿ ಮಾಡ್ತಾ ಹೋದ್ರೆ ಒಳ್ಳೇದು. ಈ ಸೆಕ್ಟರ್ ಬಿಸ್ನೆಸ್ ಮಾಡಲು ತುಂಬಾ ಈಸಿ ಇದೆ. ಸೊ ಈ ಸೆಕ್ಟರ್ ಅಲ್ಲಿ ತುಂಬಾ ಫ್ಯೂಚರ್ ಇದೆ. CDSL ಕಂಪನಿ 2017ರಲ್ಲಿ ₹150 IPO ಮಾಡಿದ್ದು. ಬಟ್ ಇವತ್ತು ಸ್ಟಾಕ್ ಪ್ರೈಸ್ ಎಷ್ಟಿದೆ ಅಂದ್ರೆ ನೋಡಬಹುದು ಆಲ್ ಟೈಮ್ ಹೈ ಪ್ರೈಸ್ ₹1500, 10 ಟೈಮ್ಸ್ ರಿಟರ್ನ್ಸ್ 5 ವರ್ಷದಲ್ಲಿ ಕೊಟ್ಟಿದೆ. ಆನ್ಯುವಲ್ ರಿಪೋರ್ಟ್ ಅಂತ ಬಂದ್ರೆ ಮೊದಲೇ ಹೇಳಿದ್ದೆ, ಬೋರ್ಡ್ ಆಫ್ ಡೈರೆಕ್ಟರ್ ರಿಪೋರ್ಟ್ ಮತ್ತೆ ಮ್ಯಾನೇಜ್ಮೆಂಟ್ ಡಿಸ್ಕಷನ್ ಅಂಡ್ ಅನಾಲಿಸಿಸ್ ಇವೆರಡನ್ನ ಓದಿದ್ರೆ ಸಾಕು, 200-300 ಪೇಜ್ ಇರ್ತವೆ, ಅಷ್ಟು ಓದೋ ಅವಶ್ಯಕತೆ ಇಲ್ಲ. ನೋಡಬಹುದು ಇಲ್ಲಿ ಡಿಮೆಟ್ ಅಕೌಂಟ್ CDSL ಕಂಪನಿದೆ ಜಾಸ್ತಿ ಅಕೌಂಟ್ ಓಪನ್ ಆಗ್ತಿದೆ. 2020ರಲ್ಲಿ CDSL ಇಂದು 1.22 crore ಅಷ್ಟು ಡಿಮೆಟ್ ಅಕೌಂಟ್ ಓಪನ್ ಐತೆ. NSTL ಬರೀ 20 ಲಕ್ಷ ಅಷ್ಟೇ. ಇವರ ಗ್ರೋತ್ ಸ್ವಲ್ಪ ಜಾಸ್ತಿ ಇದೆ. ಸೊ ಪ್ರಾಡಕ್ಟ್ ಅಂಡ್ ಸರ್ವಿಸ್ ಅಂತ ಬಂದ್ರೆ ಈಗ ಮೋಟ್ ಅಂತ ಹೇಳ್ತಾರಲ್ಲ, ಕಾಂಪಿಟೇಟಿವ್ ಅಡ್ವಾಂಟೇಜ್, ಅದ್ರಲ್ಲಿ ಇವರು ಮುಂದೆ ಇದ್ದಾರೆ. ಸದ್ಯಕ್ಕೆ ಇವೆರಡೇ ಕಂಪನಿ ಇರೋದು ಈ ಸೆಕ್ಟರ್ ಅಲ್ಲಿ. ಇವ್ರು ಇರ್ಲೇಬೇಕಾಗುತ್ತೆ ಫ್ಯೂಚರ್ ಅಲ್ಲಿ. ನೀವು ಬೈ ಮಾಡಿರೋ ಶೇರ್ಸ್ ಎಲ್ಲ ಇವ್ರ ಹತ್ರನೇ ಹೋಲ್ಡಿಂಗ್ ಆಗಿರುತ್ತೆ. ನೆಕ್ಸ್ಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ 3 ವಿಷಯ ಬರುತ್ತೆ: ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಫಸ್ಟ್ ಬ್ಯಾಲೆನ್ಸ್ ಶೀಟ್. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಕಂಪನಿಯ ಡೆಪ್ಟ್, ಲೋನ್ ಎಷ್ಟಿದೆ ಅಂತ, ಬಾರೋಯಿಂಗ್ ಅಂತ ಹೇಳ್ತೀವಿ. ಯಾಕಂದ್ರೆ 90% ಕಂಪನಿಗಳು ಬ್ಯಾಂಕ್ರಪ್ಟ್ ಆಗಕ್ಕೆ ಡೆಪ್ಟೇ ಕಾರಣ. ಸೊ ಬ್ಯಾಲೆನ್ಸ್ ಶೀಟಿಗೆ ಹೋದ್ರೆ ನೋಡ್ಬೋದು ಕಂಪನಿದು 0 ಡೆಪ್ಟ್ ಇದೆ, ಬಾರೋಯಿಂಗ್ಸ್ ಫುಲ್ 0 ಇದೆ. ಈ ವರ್ಷ ಸ್ವಲ್ಪ 3 ಕೋಟಿ ಇರ್ಬೋದು, ಅಷ್ಟು ದೊಡ್ಡ ಅಮೌಂಟ್ ಅಲ್ಲ. ಈಗ ಒಂದು ಡೌಟ್ ಬರುತ್ತೆ, ಎ ಕಂಪನಿದು 100 ಕೋಟಿ ಇರುತ್ತೆ ಡೆಪ್ಟ್, ಇನ್ನೊಂದು ಕಂಪನಿದು 100 ಕೋಟಿ ಇರುತ್ತೆ. ಯಾವ ಕಂಪನಿ ಡೆಪ್ಟ್ ಜಾಸ್ತಿ ಇದೆ ಅಂತ ಹೆಂಗೆ ತಿಳ್ಕೊಳೋದು? ಸಿಂಪಲ್ ಆನ್ಸರ್, ಕಂಪನಿಯ ಪ್ರಾಫಿಟ್ ಮತ್ತೆ ಡೆಪ್ಟ್ ನ ಕಂಪೇರ್ ಮಾಡ್ಬೇಕಾಗುತ್ತೆ. 1 ವರ್ಷ ನೋಡ್ರೆ ಸಾಕಾಗಲ್ಲ, ನೀವೊಂದು 7-8 ವರ್ಷ ನೋಡ್ಬೇಕಾಗುತ್ತೆ. ಕಂಪನಿಯ ಡೆಪ್ಟ್ 3,000 ಕೋಟಿ ಇದ್ದು ಪ್ರಾಫಿಟ್ ವರ್ಷಕ್ಕೆ 1,000 ಕೋಟಿ ಮಾಡ್ತಿದ್ರೆ 3 ವರ್ಷ ಬೇಕಾಗುತ್ತೆ ಡೆಪ್ಟ್ ನ ಪೇ ಮಾಡಕ್ಕೆ ಅಂತ. ಪ್ರಾಫಿಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಕಂಪನಿ ಡೆಪ್ಟ್ ಇಕ್ವಿಟಿ ರೇಷಿಯೋ ನೋಡಬಹುದು, ಅದು 1ಕ್ಕಿಂತ ಕಮ್ಮಿ ಇದ್ದಷ್ಟು ಒಳ್ಳೇದು. ಇದು 0 ಇದೆ, ಯಾಕಂದ್ರೆ ಡೆಪ್ಟ್ ಇಲ್ಲ, ಗೊತ್ತಿದೆ. ನೆಟ್ ಪ್ರಾಫಿಟ್ ಇವಾಗ ರೀಸೆಂಟ್ ಆಗಿ 300 ಕೋಟಿ ಇದೆ, ಬಾರಿಂಗ್ಸ್ 3 ಕೋಟಿ ಇದೆ, ಬಿಟ್ರೆ 0 ಇದೆ. ಅಲ್ಲಿಗೆ ಪ್ರಾಫಿಟ್ ಜಾಸ್ತಿ ಇರೋದು ಒಳ್ಳೆ ವಿಷಯ. ಬೇಗ ಕಂಪ್ನಿ ಪ್ರಾಫಿಟ್ ಮಾಡ್ಬೋದು, ರಿಟರ್ನ್ಸ್ ಗೇನ್ ಮಾಡ್ಬೋದು. ಅದಕ್ಕೆ ನೀವು ಪ್ರಾಫಿಟ್ ಮತ್ತೆ ಡೆಪ್ಟ್ ನ ಸ್ವಲ್ಪ ಕಂಪೇರ್ ಮಾಡಿ ನೋಡಿ. 5 ವರ್ಷದ್ದು 7 ವರ್ಷದ್ದು ಆನ್ಯುವಲ್ ರಿಪೋರ್ಟ್ ಅಲ್ಲಿ ನಾನ್ ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಲಾಂಗ್ ಟರ್ಮ್ ಡೆಪ್ಟ್ ಅದ್ರಲ್ಲೇ ಬರೋದು, ಇದು ನೋಡೋ ಅವಶ್ಯಕತೆ ಇಲ್ಲ, ಡೆಪ್ಟ್ 0 ಇದೆ. ಬಟ್ ಬೇರೆ ಕಂಪ್ನಿ ನೋಡೋದಕ್ಕೆ ಸ್ವಲ್ಪ ನೋಡ್ಬೇಕಾಗುತ್ತೆ ಸ್ವಲ್ಪ. ನೆಕ್ಸ್ಟ್ ಫಿಕ್ಸ್ಡ್ ಅಸೆಟ್ ನೋಡ್ಬೇಕಾಗುತ್ತೆ. ಬಟ್ ಇದೆಲ್ಲ ಆಟೋ ಸೆಕ್ಟರ್, ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಅಲ್ಲಿ ನೋಡಿದ್ರೆ ಒಳ್ಳೇದು. ಯಾಕಂದ್ರೆ ಕಂಪ್ನಿ ಹತ್ರ ಈಗ ಪ್ಲಸ್ ನೋಡ್ಬೋದು, ಇಲ್ಲಿ ಆಪ್ಷನ್ ಇದೆ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಸಿಗುತ್ತೆ, ಏನೆಲ್ಲ ಕಂಪ್ನಿ ಹತ್ರ ಅಸೆಟ್ ಇದೆ ಗೊತ್ತಾಗುತ್ತೆ. ಬಟ್ ಆಟೋ ಸೆಕ್ಟರ್ ಅಂತ ಬಂದ್ರೆ ವೆಹಿಕಲ್ಸ್, ಮ್ಯಾನುಫ್ಯಾಕ್ಚರ್, ಪ್ಲಾಂಟ್ಸ್, ಈ ತರ ಸುಮಾರು ಮೆಷಿನರಿ ಬರ್ತವೆ. ಕಂಪ್ನಿ ಹತ್ರ ಜಾಸ್ತಿ ಅಸೆಟ್ ಇದ್ರೆ ತುಂಬಾ ಒಳ್ಳೆ ವಿಷಯ, ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಏನಂದ್ರೆ ರಿಸರ್ವ್ ಅಂಡ್ ಸರ್ಪ್ಲಸ್. 2011ರಲ್ಲಿ 161 ಕೋಟಿ ಎಷ್ಟಿತ್ತು ರಿಸರ್ವ್, ಇವಾಗ 971 ಕೋಟಿ, ಹತ್ತತ್ರ 1000 ಕೋಟಿವರೆಗೂ ಬಂದಿದೆ. ರಿಸರ್ವ್ ಅಂದ್ರೆ ಎಮರ್ಜೆನ್ಸಿ ಫಂಡ್, ಇಲ್ಲ ಫ್ಯೂಚರ್ ಅಲ್ಲಿ ಬಿಸ್ನೆಸ್ ನ ಗ್ರೋ ಮಾಡಕ್ಕೆ ಸೇವಿಂಗ್ಸ್ ಅಮೌಂಟ್ ಅಂತ ಹೇಳ್ತಾರಲ್ಲ, ಹಂಗೆ ಜಾಸ್ತಿ ಇದ್ದಷ್ಟು ಒಳ್ಳೇದು. ಇದರಲ್ಲಿ ನೋಡಿ ಎಷ್ಟೊಂದಿದೆ ಅಮೌಂಟ್. ಇನ್ನು ಸರ್ಪ್ಲಸ್ ಅಂತ ಬಂದ್ರೆ ಈ ವರ್ಷ ಎಷ್ಟು ಪ್ರಾಫಿಟ್ ಮಾಡಿದೆ ಅಂತ. ಈ ತರ ಜಾಸ್ತಿ ರಿಸರ್ವ್ ಅಂಡ್ ಸರ್ಪ್ಲಸ್ ಇದ್ದಷ್ಟು ಕಂಪ್ನಿಗೆ ತುಂಬಾ ಒಳ್ಳೆ ವಿಷಯ. ಇನ್ನು ಸುಮಾರು ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಇದಾವೆ, ವಿಡಿಯೋ ಕೊನೆತಾಗ ನೋಡಿ. ನೆಕ್ಸ್ಟ್ ನೀವು ಕರೆಂಟ್ ರೇಷಿಯೋ ನೋಡಿದ್ರು ಆಗುತ್ತೆ. ಕರೆಂಟ್ ರೇಷಿಯೋ ಅಂದ್ರೆ ಕಂಪ್ನಿ ಹತ್ರ ಜಾಸ್ತಿ ಅಸೆಟ್ ಇದೆಯಾ, ಲಯಬಿಲಿಟಿ ಜಾಸ್ತಿ ಇದೆಯಾ ಅಂತ. ಕರೆಂಟ್ ರೇಷಿಯೋ 2ಕ್ಕಿಂತ ಜಾಸ್ತಿ ಇದ್ರೆ
ಕಂಪ್ನಿ ಹತ್ರ ಜಾಸ್ತಿ ಅಸೆಟ್ ಇದೆ ಅಂತ ಅರ್ಥ. ಇದು ನೋಡಿದ್ರೆ 3.21 ಇದೆ, ಅಂದ್ರೆ ಅಸೆಟ್ ಜಾಸ್ತಿ ಇದೆ, ಇದರಲ್ಲೂ ಪಾಸ್ ಆಗುತ್ತೆ ಕಂಪನಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇಷ್ಟು ನೋಡಿದ್ರೆ ಸಾಕು, ಇದಕ್ಕಿಂತ ಜಾಸ್ತಿ ನೋಡೋ ಅವಶ್ಯಕತೆ ಇಲ್ಲ. ಮೇನ್ ಇಂಪಾರ್ಟೆಂಟ್ ಇಷ್ಟು ನೋಡ್ಬೇಕಾಗುತ್ತೆ. ಡೆಪ್ಟ್ ಅಸೆಟ್ ಎಷ್ಟಿದೆ ಪ್ರಾಫಿಟ್ ಜೊತೆ ಕಂಪೇರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್. ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅಲ್ಲಿ ಮೇನ್ ಆಗಿ ಸೇಲ್ಸ್ ಬರುತ್ತೆ, ಎಬಿಟಾ ಬರುತ್ತೆ, ಎಬಿಟ್ ಬರುತ್ತೆ, ಇಬಿಟಿ ಬರುತ್ತೆ, ನೆಟ್ ಪ್ರಾಫಿಟ್ ಪ್ಲಸ್ ಇದ್ರ ಜೊತೆಗೆ ನೀವು ಬೇಕಾದ್ರೆ ಡಿಪ್ರಿಸಿಯೇಷನ್, ಅಮೌಂಟೈಸೇಷನ್ ಅದನ್ನು ಸ್ವಲ್ಪ ಚೆಕ್ ಮಾಡಬೇಕಾಗುತ್ತೆ. ಬಟ್ ಇದೆಲ್ಲ ಮೈನಸ್ ಆಗಿ ನೆಟ್ ಪ್ರಾಫಿಟ್ ಬರೋದು. ಇಲ್ಲ ನೀವು ಅಡ್ವಾನ್ಸ್ ಆಗಿ ಅನಲೈಸ್ ಮಾಡೋದಾದ್ರೆ ಆನ್ಯುವಲ್ ರಿಪೋರ್ಟ್ ಬೇಕಾದ್ರೆ ಚೆಕ್ ಮಾಡ್ಬೋದು. ನಾರ್ಮಲ್ ಆಗಿ ಪ್ರಾಫಿಟ್ ಗ್ರೋತ್ 20% ಇದ್ರೆ ನಿಮಗೆ ರಿಟರ್ನ್ಸ್ 20% ಆಸುಪಾಸದ ಸಿಗುತ್ತೆ. ಕಂಪ್ನಿ ಲಿಸ್ಟ್ ಆಗಿ 5 ವರ್ಷ ಇರೋದಷ್ಟೇ. 5 ವರ್ಷ ನೋಡಿದ್ರೆ ನೋಡ್ಬೋದು ಪ್ರಾಫಿಟ್ 29% ಇದೆ, CAGR 29% ಇದೆ, ಸೇಲ್ಸ್ ಗ್ರೋತ್ ಅಷ್ಟೇ 30% ಇದೆ. ಅಲ್ಲಿಗೆ ಏನು ಗ್ಯಾಪ್ ಇಲ್ಲ, ಈಕ್ವಲ್ ಆಗಿದೆ ಸ್ವಲ್ಪ. ನೆಕ್ಸ್ಟ್ ಸೇಲ್ಸ್ ಮತ್ತೆ ಪ್ರಾಫಿಟ್ ನ ಕಂಪೇರ್ ಮಾಡಿ ನೋಡ್ಬೇಕಾಗುತ್ತೆ, ತುಂಬಾ ಗ್ಯಾಪ್ ಇದೆ ಇಲ್ವಾ ಅಂತ. ಯಾಕಂದ್ರೆ ಕಂಪ್ನಿಗಳು ಸೇಲ್ಸ್ ಅಂಡ್ ಪ್ರಾಫಿಟ್ ನ ಮ್ಯಾನಿಪುಲೇಟ್ ಮಾಡ್ತಾರೆ, ಬಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನ ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ, ಅದು ಅಡ್ವಾಂಟೇಜು. ಅದ್ರ ಬಗ್ಗೆ ಹೇಳ್ತೀನಿ ಆಮೇಲೆ. ಈಗ ಸೇಲ್ಸ್ ರೀಸೆಂಟ್ ಆಗಿ 577 ಕೋಟಿ ಇದೆ, ಪ್ರಾಫಿಟ್ 300 ಕೋಟಿ ಇದೆ, ಒಳ್ಳೆ ವಿಷಯ, ಅಷ್ಟೊಂದು ಗ್ಯಾಪ್ ಇಲ್ಲ. ಕೆಲವೊಂದು ಕಂಪನಿ ಸಡನ್ ಆಗಿ 10 ವರ್ಷ ಹಿಸ್ಟ್ರಿ ನೋಡಿದ್ರೆ 5 ವರ್ಷ ಏನು ಪ್ರಾಫಿಟ್ ಮಾಡಿರೋದಿಲ್ಲ, ಸಡನ್ ಆಗಿ ಪ್ರಾಫಿಟ್ 100 ಕೋಟಿ 1000 ಕೋಟಿ ಆಗಿರುತ್ತೆ. ಹಾಗೆ ಪ್ರಾಫಿಟ್ ವಿಷಯದಲ್ಲೂ ಅಷ್ಟೇ ಸಡನ್ ಆಗಿ ಮ್ಯಾನಿಪುಲೇಟ್ ಆಗಿರುತ್ತೆ. ಪ್ರಾಫಿಟ್ ಇದ್ರಲ್ಲಿ ನೋಡಿದ್ರೆ ಪ್ರಾಫಿಟ್ ಕಾನ್ಸ್ಟೆಂಟ್ ಆಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದೆ. ರೀಸೆಂಟ್ ಆಗಿ 300 ಕೋಟಿ ಪ್ರಾಫಿಟ್ ಮಾಡಿದ ಕಂಪನಿ, ಅದನ್ನ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್, ಕಂಪನಿ ಬಿಸ್ನೆಸ್ ಇಂದ ಆಪರೇಷನ್ ಇಂದ ಎಷ್ಟು ಕ್ಯಾಶ್ ಜನರೇಟ್ ಆಗಿದೆ ಅಂತ ಅರ್ಥ. 282 ಕೋಟಿ ಇದೆ, ಅಂದ್ರೆ ಅಷ್ಟೊಂದು ಗ್ಯಾಪ್ ಇಲ್ಲ. 300 ಕೋಟಿ ಪ್ರಾಫಿಟ್ಗೆ 282 ಕೋಟಿ ಅಷ್ಟೊಂದು ಗ್ಯಾಪ್ ಇಲ್ಲ. 1 ವರ್ಷ ನೋಡ್ ಸಾಕಲ್ಲ, 5 ರಿಂದ 7 ವರ್ಷ ಸ್ವಲ್ಪ ಕಂಪೇರ್ ಮಾಡಿ ನೋಡಿದ್ರೆ ಆಯ್ತು. ಅಷ್ಟೊಂದೇನು ಮ್ಯಾನಿಪುಲೇಷನ್ ಕಾಣ್ತಿಲ್ಲ, ಈ ತರ ಇದ್ರೆ ಒಳ್ಳೇದು. ನೆಕ್ಸ್ಟ್ ಏನಂದ್ರೆ ಪ್ರಾಫಿಟ್ ಮಾರ್ಜಿನ್ ಸ್ವಲ್ಪ ನೋಡ್ಬೇಕಾಗುತ್ತೆ, ಅದೇ ಸ್ವಲ್ಪ ಕ್ಯಾಲ್ಸಿ ಇಟ್ಕೊಂಡು ಸ್ವಲ್ಪ ನೋಡ್ಬೇಕಾಗುತ್ತೆ. ಫ್ರೀ ಟೈಮಲ್ಲಿ ಮಾಡಿದ್ರೆ ಒಳ್ಳೇದು, ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ಪ್ರಾಫಿಟ್ ಮಾರ್ಜಿನ್ ಫಾರ್ಮುಲಾ ಏನಂದ್ರೆ ರೆವೆನ್ಯೂ ಡಿವೈಡೆಡ್ ಬೈ ಪ್ರಾಫಿಟ್. ರೆವೆನ್ಯೂ ಸೇಲ್ಸ್ ಎರಡು ಒಂದೇ. ರೀಸೆಂಟ್ ಆಗಿ ನೋಡೋದಾದ್ರೆ 300 ಕೋಟಿ ನೆಟ್ ಪ್ರಾಫಿಟ್ ಇದೆ, 572 ಕೋಟಿ ಸೇಲ್ಸ್ ಇದೆ. 300 ಡಿವೈಡೆಡ್ ಬೈ 572 ಕೋಟಿ ಇಂಟು 100 ಮಾಡಿದ್ರು 51.99, ಅಲ್ಲಿಗೆ 52% ನೆಟ್ ಪ್ರಾಫಿಟ್. ಯಾವ ಸೆಕ್ಟರ್ ಅಲ್ಲಿ ಈ ತರ ಪ್ರಾಫಿಟ್ ಮಾರ್ಜಿನ್ ಇದೆ ಹೇಳಿ? ಆಟೋ ಸೆಕ್ಟರ್, ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಆದ್ರೆ 8% ಯಾರು ಪ್ರಾಫಿಟ್ ಇರಲೇಬೇಕಾಗುತ್ತೆ, ಮಿನಿಮಮ್ ಪ್ರಾಫಿಟ್ ಮಾರ್ಜಿನ್ ಇರಬೇಕಾಗುತ್ತೆ. ಅದೇ ಸರ್ವಿಸ್, IT ಸೆಕ್ಟರ್, ಈ ತರ ಸೆಕ್ಟರ್ ಅಲ್ಲಿ ಖರ್ಚು ಜಾಸ್ತಿ ಇರಲ್ಲ ಕಂಪ್ನಿಗೆ, ಸೊ ಇಲ್ಲಿ ಮಿನಿಮಮ್ 20% ಇರಬೇಕಾಗುತ್ತೆ ಪ್ರಾಫಿಟ್ ಮಾರ್ಜಿನ್. ಇಲ್ಲಿ ನೋಡಿ ಕಂಪನಿ 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 52 ರೂಪಾಯಿ ಪ್ರಾಫಿಟ್ ಮಾಡ್ತಿದೆ ಅಂತ ಅರ್ಥ. ಸ್ವಲ್ಪ 5 ವರ್ಷ 10 ವರ್ಷದ್ದು ಸ್ವಲ್ಪ ನೋಡ್ಬೇಕಾಗುತ್ತೆ. ನೀವು ಪ್ರಾಫಿಟ್ ಮಾರ್ಜಿನ್ ಸೇಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲೇ 50% 40%ಗಿಂತ ಜಾಸ್ತಿನೇ ಇದೆ ಪ್ರಾಫಿಟ್ ಮಾರ್ಜಿನ್. ಇದಕ್ಕಿಂತ ಏನು ಬೇಕು ಹೇಳಿ ನಿಮಗೆ? ಸೊ ಇಷ್ಟು ನೋಡಿದ್ರೆ ಸಾಕು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟಲ್ಲಿ. ತುಂಬ ಜನ ಸ್ಟಾಕ್ ಅನಾಲಿಸಿಸ್ ಅಂದರೆ ತುಂಬ ಕಷ್ಟ ಇರುತ್ತೆ, ಬಟ್ ಯಾವುದೇ ವಿಷಯ ಆಗಲಿ ಸಿಂಪಲ್ ಇದ್ದಷ್ಟು ಒಳ್ಳೆಯದು. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂತಿದ್ರೆ ತುಂಬ ಓದಿರ್ಬೇಕಂತ ಏನಿಲ್ಲ, ನಿಮಗೆ ಪ್ಲಸ್ ಮೈನಸ್ ಮಲ್ಟಿಪಲ್ ಡಿವೈಡ್ ಮಾಡೋದು ಗೊತ್ತಿದೆ ಸಾಕು. ನೆಕ್ಸ್ಟು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು, ಇದರಲ್ಲಿ 3 ವಿಷಯ ಬರುತ್ತೆ, ಬಟ್ ಇದರಲ್ಲಿ ತುಂಬ ಇಂಪಾರ್ಟೆಂಟು FO ಅಂದರೆ ಎಷ್ಟು ಆಪರೇಷನ್ ಇಂದ ಅಮೌಂಟ್ ಜನರೇಟ್ ಆಯ್ತು ಅಂತ ಅರ್ಥ. 288 ಕೋಟಿ ಇದೆ. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಇನ್ನೊಂದು ಏನಂದ್ರೆ ಫ್ರೀ ಕ್ಯಾಶ್ ಫ್ಲೋ. ಕಂಪನಿ ಸೇಲ್ಸ್, ಪ್ರಾಫಿಟ್, ಖರ್ಚು ಎಲ್ಲ ಮೈನಸ್ ಆಗಿ ಕೊನೆಗೆ ಉಳಿಯುವಂತ ಅಮೌಂಟ್ ಜಾಸ್ತಿ ಇದ್ದಷ್ಟು ಒಳ್ಳೇದು ಫ್ರೀ ಕ್ಯಾಶ್ ಫ್ಲೋ. ಇದನ್ನ ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ಏನಿಲ್ಲ, ಎಲ್ಲ ಫುಲ್ ರೆಡಿಮೇಡ್ ಆಗಿ ಸಿಗುತ್ತೆ. ನೋಡ್ಬೋದು ಲಾಸ್ಟ್ ಇದೆ ಫ್ರೀ ಕ್ಯಾಶ್ ಫ್ಲೋ. ಪ್ರಾಫಿಟ್ 300 ಕೋಟಿ ಇತ್ತು, 240 ಕೋಟಿ ಫ್ರೀ ಕ್ಯಾಶ್ ಫ್ಲೋ ಇದೆ. ಫ್ರೀ ಕ್ಯಾಶ್ ಫ್ಲೋ ಜಾಸ್ತಿ ಇದ್ದಷ್ಟು ಒಳ್ಳೇದು, ಮುಂದೆ ಕಂಪನಿ ಬಿಸ್ನೆಸ್ ನ ಸ್ಪ್ರೆಡ್ ಮಾಡಕ್ಕೆ, ಡಿವಿಡೆಂಡ್ ಕೊಡಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇಷ್ಟು ನೋಡಿದ್ರೆ ಸಾಕು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ, ಇಷ್ಟೆಲ್ಲ ಗೊತ್ತಾಗುತ್ತೆ ಕಂಪನಿ ಚೆನ್ನಾಗಿದೆ ಚೆನ್ನಾಗಿಲ್ವ ಅಂತ. ನೆಕ್ಸ್ಟ್ ವ್ಯಾಲ್ಯೂಯೇಷನ್. ಫ್ರೆಂಡ್ಸ್, ಇಲ್ಲಿವರೆಗೂ ವಿಡಿಯೋ ನೋಡಿದ್ರು ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಸೊ ಇವಾಗ ಕೊನೆಯ ಪಾರ್ಟಿಗೆ ಬರೋಣ, ಅದೇ ವ್ಯಾಲ್ಯೂಯೇಷನ್. ಅಂದರೆ ಯಾವ ಪ್ರೈಸಿಗೆ ಸ್ಟಾಕ್ನ ಬೈ ಮಾಡ್ಬೇಕಂತ ಗೊತ್ತಿರಬೇಕಾಗುತ್ತೆ. ಕಂಪನಿಯ ವ್ಯಾಲ್ಯೂಯೇಷನ್ ಚೆಕ್ ಮಾಡಿ ಪ್ರೆಡಿಕ್ಟ್ ಮಾಡಬೇಕಾಗುತ್ತೆ. ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ, ಅದು ವಾರೆನ್ ಬಫೆಟ್ ಅವ್ರ ಪ್ರಕಾರ. ತುಂಬ ಜನ 90% ಜನ ಮಾರ್ಕೆಟ್ ಬಗ್ಗೆ ನೆಗೆಟಿವ್ ಆಗಿದ್ದಾಗ ನೀವು ಪಾಸಿಟಿವ್ ಆಗಬೇಕಾಗುತ್ತೆ. ಅಂದರೆ ಬಿಯರ್ ಮಾರ್ಕೆಟ್ ಇದ್ದಾಗ, ಹಾಗೆ ಬುಲ್ ಮಾರ್ಕೆಟ್ ಇದ್ದಾಗ ಎಲ್ಲರೂ ಬೈ ಮಾಡ್ತಿರ್ತಾರೆ, ಬಟ್ ನೀವು ಅವಾಗ ಸುಮ್ಮನೆ ಇರಬೇಕಾಗುತ್ತೆ. ಮತ್ತೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗಬಾರ್ದು, ನೀವೊಬ್ಬರೇ ಸಾಗಬೇಕಾಗುತ್ತೆ. ಸೊ ವ್ಯಾಲ್ಯೂಯೇಷನ್ ಅಲ್ಲಿ ಸುಮಾರು ಮೆಥಡ್ ಬರ್ತವೆ, PE ರೇಷಿಯೋ, PG ರೇಷಿಯೋ, ಇನ್ನೂ ಹಲವಾರು. ಈ PE ರೇಷಿಯೋ ಪ್ರಾಫಿಟ್ ಮೇಕಿಂಗ್ ಕಂಪ್ನೀಸ್ ಅಲ್ಲಿ ಮಾತ್ರ ನೋಡ್ಬೇಕಾಗುತ್ತೆ. ಕಂಪನಿ ಪ್ರಾಫಿಟ್ ಮಾಡ್ತಿಲ್ಲ ಅಂದ್ರೆ ಅಲ್ಲಿ ನೋಡಕ್ ಹೋಗಬಾರ್ದು ಯಾವತ್ತು PE ರೇಷಿಯೋ. CDSL 43 ಇದೆ PE ರೇಷಿಯೋ. ಇದ್ರ ಜೊತೆಗೆ PE ರೇಷಿಯೋ ಕಮ್ಮಿ ಇದ್ರೆ ಕಂಪ್ನಿ ಒಳ್ಳೇದು, ಜಾಸ್ತಿ ಇದ್ರೆ ಕೆಟ್ಟದ್ದು ಅಂತ ಹಂಗಂತ ಹೇಳಕ್ಕಾಗಲ್ಲ. ನಾರ್ಮಲ್ ಆಗಿ ಗ್ರೋತ್ ಕಂಪ್ನಿಗಳು ಜಾಸ್ತಿ PE ರೇಷಿಯೋ ಇರುತ್ತೆ, 100 ಅದಕ್ಕಿಂತ ಜಾಸ್ತಿನೇ ಇರುತ್ತೆ. ಅವರ ಕಾಂಪಿಟೇಟರ್ ಕಂಪೇರ್ ಮಾಡಿ ನೋಡ್ಬೇಕಾಗುತ್ತೆ. 43 ಇದೆ, ಬೇರೆ ಎಲ್ಲ 40, 33 ಹಂಗಲ್ಲಿದೆ. ಇನ್ನು ಕನ್ಫರ್ಮೇಷನ್ ಬೇಕಂದ್ರೆ ನೀವು ಸ್ವಲ್ಪ ಚಾರ್ಟ್ನ ಸ್ವಲ್ಪ ನೋಡ್ಬೇಕಾಗುತ್ತೆ PE ರೇಷಿಯೋದು. ಕೊರೋನಾ ಟೈಮಲ್ಲಿ PE ರೇಷಿಯೋ 26 ಇತ್ತು. ಬುಲ್ ಮಾರ್ಕೆಟಲ್ಲಿ 70 ಮೇಲೆವರೆಗೂ ಹೋಗಿತ್ತು, 70ಕ್ಕಿಂತ ಜಾಸ್ತಿನೇ ಹೋಗಿದೆ, ಆಮೇಲೆ ಕಮ್ಮಿ ಆಗ್ತಾ ಬರ್ತಿದೆ. ಅಕಸ್ಮಾತ್ ಈ 70 ಮೇಲೆ ಇದ್ದಾಗ ಬೈ ಮಾಡಿದ್ರೆ ಆ ಟೈಮಲ್ಲಿ ಬುಲ್ ಮಾರ್ಕೆಟಲ್ಲಿ, ಇವಾಗ ಸ್ವಲ್ಪ ಲಾಸ್ ಆಗೋದು. ಅದಕ್ಕೆ PE ರೇಷಿಯೋ ಕಮ್ಮಿ ಆದಾಗ ಆ ಟೈಮ್ ಸ್ವಲ್ಪ ಬೈ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಬಟ್ ಇದಕ್ಕಿಂತ ಬೆಸ್ಟ್ ಇನ್ನೊಂದು ಮೆಥಡ್ ಏನಂದರೆ PG ರೇಷಿಯೋ.
ಯಾಕಂದರೆ ಪಿ ರೇಷಿಯೋ ಬರೀ ನೋಡಿದ್ರೆ ಸಾಕಲ್ಲ, ಇದು ಬರೀ ಕಂಪ್ನಿಯ ಪ್ರಾಫಿಟ್ ಅರ್ನಿಂಗು ಮಾತ್ರ ನೋಡುತ್ತೆ. ಆದರೆ ಮುಂದೆ ಫ್ಯೂಚರಲ್ಲಿ ಸ್ಟಾಕ್ ಪ್ರೈಸ್ ಜಾಸ್ತಿ ಆಗಬೇಕಂತಿದ್ರೆ ಗ್ರೋತ್ ಮ್ಯಾಟ್ರ್ ಆಗುತ್ತೆ. ಪಿ ಜಿ ರೇಷಿಯೋ ನೋಡಿದ್ರೆ ಒಳ್ಳೇದು, ಯಾಕಂದ್ರೆ ಇಲ್ಲಿ ಪಿ ರೇಷಿಯೋ ಡಿವೈಡೆಡ್ ಬೈ ಗ್ರೋತ್ ರೇಟ್ನ ಯೂಸ್ ಮಾಡ್ತೀವಿ, ಅವಾಗ ಪಿ ಜಿ ರೇಷಿಯೋ ಬರುತ್ತೆ. ಇಲ್ಲಿ ಬೇಕಾದ್ರೆ ಆ್ಯಡ್ ಮಾಡ್ಕೊಂಡು ಬಂದಿವಿ ಬೇಕಾದ್ರೆ ರೇಷಿಯೋಗಳನ್ನ. ಪಿ ಜಿ ರೇಷಿಯೋ ಕಮ್ಮಿ ಇದ್ದಷ್ಟು ಒಳ್ಳೇದು, ಬಟ್ ಪಿ ಜಿ ರೇಷಿಯೋ ಗ್ರೋತ್ ಕಂಪ್ನಿ ಮೇಲೆ ನೋಡಿದ್ರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆಟೋ ಸೆಕ್ಟರ್ ಆದರೆ ಪಿ ಜಿ ರೇಷಿಯೋ 1 ಕಮ್ಮಿ ಇದ್ರೆ ಒಳ್ಳೇದು. ಸರ್ವಿಸ್ IT ಸೆಕ್ಟರು ಇದರಲ್ಲಿ 1.5 ಒಳಗಿದ್ರೆ ಒಳ್ಳೇದು. ಅದೇ ನೀವು ರಿಟೇಲು ಸೂಪರ್ ಮಾರ್ಟು ಆ ಥರ ಕಂಪ್ನಿಗಳಾದರೆ ಪಿ ರೇಷಿಯೋನು ಜಾಸ್ತಿ ಇರುತ್ತೆ, ಪಿ ಜಿ ರೇಷಿಯೋ ಜಾಸ್ತಿ ಇರುತ್ತೆ. ಸೊ ಅಲ್ಲಿ 3 ಒಳಗಿದ್ರೆ ಒಳ್ಳೇದು. ಫಸ್ಟ್ ಚಾರ್ಟ್ನ ನೋಡಿ, ಯಾವಾಗ ಬುಲ್ ಮಾರ್ಕೆಟ್ ಕ್ರಾಶ್ ಆಗುತ್ತೆ ಅಂತ ಟೈಮಲ್ಲಿ ಬೇಕಾದ್ರೆ ಪಿ ಜಿ ರೇಷಿಯೋ ಕಮ್ಮಿ ಇದ್ದೇ ಇರುತ್ತೆ, ಅವಾಗ ಬೈ ಮಾಡ್ಬೋದು. ಇದಕ್ಕಿಂತ ಇನ್ನೂ ಬೆಸ್ಟ್ ಅಂದರೆ ಬ್ಯಾಕಪ್ಗೋಸ್ಕರ ಯೂಸ್ ಮಾಡ್ಕೋಬೋದು, ಅದುವೇ EV ಬೈ EBITDA ರೇಷಿಯೋ. ಬಟ್ ಇದು ಎಲ್ಲ ವೆಬ್ಸೈಟಲ್ಲಿ ಅವೈಲೇಬಲ್ ಇರಲ್ಲ. ತಿಜೋರಿ ಫೈನಾನ್ಸು, ಟ್ರೆಂಡ್ ಲೈನು ಈ ವೆಬ್ಸೈಟಲ್ಲಿ ಸಿಗುತ್ತೆ. ಫೈನಾನ್ಷಿಯಲ್ ಕ್ಲಿಕ್ ಮಾಡಿ, ಅಲ್ಲಿ ಫೈನಾನ್ಷಿಯಲ್ ರೇಷಿಯೋ ಆಪ್ಷನ್ ಇದೆ, ಅಲ್ಲಿ ಹೋದರೆ ಎಲ್ಲ ರೇಷಿಯೋ ಸಿಗುತ್ತೆ. ಕೆಳಗೆ ಬಂದರೆ ವ್ಯಾಲ್ಯೂಯೇಷನ್ ರೇಷಿಯೋ ಅಂತ ಇದೆ, ಅಲ್ಲಿ ಹೋದರೆ EV ಅಂದರೆ ಇಲ್ಲಿ ಎಂಟರ್ಪ್ರೈಸ್ ವ್ಯಾಲ್ಯೂ ಅಂತ, EBITDA ಅಂದರೆ ಗೊತ್ತಿದೆ. ಈ EV ಬೈ EBITDA ಆ ಕಂಪನಿಯ ಕಾಂಪಿಟೇಟರ್ ನಡುವೆ ಕಂಪೇರ್ ಮಾಡಬೇಕಾಗುತ್ತೆ. ಈ ಕಂಪನಿ ಮತ್ತೆ ಬೇರೆ ಕಂಪನಿ ಅಕಸ್ಮಾತ್ ರೇಷಿಯೋ ಸೇಮ್ ಇದ್ರೆ, ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ಏನೋ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ತುಂಬಾ ಗ್ಯಾಪ್ ಇದ್ರೆ, ತುಂಬಾ ಜಾಸ್ತಿ ಇದ್ರೆ ಒಳ್ಳೇದಲ್ಲ. ಬಟ್ ಇದನ್ನ ನೀವು ಎಲ್ಲ ಕಂಪನಿ ಸರ್ಚ್ ಮಾಡಿ ನೋಡ್ಬೇಕಾಗುತ್ತೆ. ಕ್ಯಾಮ್ಸ್ ಸರ್ವಿಸಸ್ ನೋಡ್ಬೋದು. ಸೊ ಇದ್ರದ್ದು 26-27 ಇದೆ. ನೆಕ್ಸ್ಟ್ ಮಾರ್ಕೆಟ್ ರಿಸೆಷನ್ ಆಗೋ ಚಾನ್ಸಸ್ ಇದೆ, ಆ ಟೈಮಲ್ಲಿ ಬೈ ಮಾಡ್ಬೋದು. ಇದ್ರ ಜೊತೆಗೆ DCF ಮೆಥಡ್ ಬರುತ್ತೆ, ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಮೆಥಡು. ಅಂದರೆ ಇಲ್ಲೇನಂದರೆ ನೀವು ಫ್ಯೂಚರು ಕ್ಯಾಶ್ ಫ್ಲೋ ಪ್ರೆಡಿಕ್ಟ್ ಮಾಡಬೇಕಾಗುತ್ತೆ, ಎಷ್ಟು ಕ್ಯಾಶ್ ಫ್ಲೋ ಫ್ಯೂಚರಲ್ಲಿ ಜನರೇಟ್ ಮಾಡ್ತಂತೆ ಕಂಪನಿ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಯಾವುದೇ ಸೆಕ್ಟರ್ ಆಗಲಿ 5 ವರ್ಷ ಪ್ರೆಡಿಕ್ಟ್ ಮಾಡ್ಬೋದು, 10 ವರ್ಷ 15 ವರ್ಷ ತುಂಬ ಕಷ್ಟ ಆಗುತ್ತೆ. ಈಗ ಟೆಲಿಕಾಂ ಸೆಕ್ಟರಲ್ಲಿ ನೋಡ್ಬೋದು, ಜಿಯೋ ಬರೋ ಮುಂಚೆ ಹೆಂಗಿತ್ತು ಸಿಚುವೇಶನು, ಈಗ ಎಷ್ಟು ಚೇಂಜಸ್ ಆಗಿದೆ ಅಂತ. ಅದಕ್ಕೆ DCF ಅಷ್ಟೊಂದು ಯೂಸ್ ಮಾಡೋಕ್ಕೋಲ್ಲ. ಮೋಸ್ಟ್ ಸಕ್ಸಸ್ಫುಲ್ ಇನ್ವೆಸ್ಟರ್ ಎಲ್ಲ ಜಾಸ್ತಿ ಪಿ ರೇಷಿಯೋ ಇಲ್ಲ ಪಿ ಜಿ ರೇಷಿಯೋ ಬ್ಯಾಕಪ್ಗೋಸ್ಕರ EV ಬೈ EBITDA ಯೂಸ್ ಮಾಡ್ತಾರೆ. ಈ 3 ರೇಷಿಯೋ ನೋಡಿ ಸಾಕು, ಯಾವ ಟೈಮಲ್ಲಿ ಬೈ ಮಾಡ್ಬೇಕಂತ ಗೊತ್ತಾಗುತ್ತೆ. ಸೊ ಲಾಸ್ಟ್ ಪಾರ್ಟು, ನನ್ನ ಕನ್ಕ್ಲೂಷನ್ ಏನಂದರೆ ಈ ಸ್ಟಾಕ್ನ ಬೈ ಮಾಡ್ಬೋದು, ಫ್ಯೂಚರ್ ಇದೆ. ಬಟ್ ಇವಾಗಲೇ ಬೈ ಮಾಡಿ ಅಂತ ಹೇಳ್ತಿಲ್ಲ. ಸ್ವಲ್ಪ ರಿಸೆಷನ್ ಆದಾಗ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗುತ್ತೆ, ಡೌನ್ ಆಗ್ತಿದೆ. ಇದು ಇನ್ನೂ ಕಮ್ಮಿ ಆದರೆ ಇನ್ನೂ ಒಳ್ಳೆಯದು ಸ್ವಲ್ಪ. ಇಲ್ಲ ಪಿ ಜಿ ರೇಷಿಯೋ 1 ಒಳಗೆ ಯಾವಾಗ ಬರುತ್ತೆ ಮಾರ್ಕೆಟ್ ಕ್ರ್ಯಾಶ್ ಆದಾಗ, ಆ ಟೈಮಲ್ಲಿ ಎಂಟ್ರಿ ಕೊಡಿ. ಈ ವ್ಯಾಲ್ಯೂಯೇಷನ್ ಸೀರೀಸ್ ಲಾಸ್ಟಿಗೆ ಮಾಡ್ಬೇಕು ಯಾವತ್ತಿದ್ರು. ಅದು ಕಂಪನಿಯ ಫ್ಯೂಚರ್ ನಿಂತಿರೋದು ಕಂಪನಿಯ ಪ್ರಾಫಿಟು ಗ್ರೋತ್ ರೇಟ್ ಮೇಲೆ. ವ್ಯಾಲ್ಯೂಯೇಷನ್ ಏನಂದರೆ ಯಾವ ಪ್ರೈಸ್ ಬೈ ಮಾಡ್ಬೋದು ಅಂತ ಅಷ್ಟೇ. ಅಕಸ್ಮಾತ್ ರೇಷಿಯೋ ಜಾಸ್ತಿ ಇದ್ದರೆ ಆ ಕಂಪನಿ ಗ್ರೋತ್ ಇಲ್ಲ ಅಂತಲ್ಲ, ಅದಕ್ಕೆ ಪಿ ಜಿ ರೇಷಿಯೋ EV ಬೈ EBITDA 3 ನೋಡಬೇಕಾಗುತ್ತೆ, ಅವಾಗ ಗೊತ್ತಾಗುತ್ತೆ. ಮ್ಯಾನೇಜ್ಮೆಂಟ್ ಅನಾಲಿಸಿಸ್ನ ಡೀಪಾಗಿ ಮಾಡ್ಬೇಕಂತಿದ್ರೆ ಡಿಸ್ಕ್ರಿಪ್ಷನ್ ಇಲ್ಲ ಐ ಬಟನ್ ಲಿಂಕ್ ಹಾಕಿರ್ತೀನಿ, ಆ ವಿಡಿಯೋ ನೋಡಿ. ಇದ್ರ ಜೊತೆಗೆ ಸ್ಟಾಕ್ನ ಹೆಂಗೆ ಫಿಲ್ಟರ್ ಮಾಡೋದು ಅಂದರೆ 7,000-8,000 ಕಂಪ್ನಿ ಇದಾವೆ, ಕರೆಕ್ಟ್ ಒಂದು 20-30 ಕಂಪ್ನಿ ಹೆಂಗೆ ಫಿಲ್ಟರ್ ಮಾಡೋದು ಅನಾಲಿಸಿಸ್ ಮಾಡೋಕ್ಕೆ ಸ್ಟಾಕ್ನ ಐ ಬಟನ್ ಲಿಂಕ್ ಹಾಕಿರ್ತೀನಿ, ಅದನ್ನು ನೋಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹಲವಾರು ಅನಾಲಿಸಿಸ್ ವಿಡಿಯೋ ಮಾಡ್ತೀನಿ. ಸೊ ಆ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸ್ವಲ್ಪ ಶೇರ್ ಮಾಡಿ, ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಕಲೆಕ್ಟ್ ಚಾನ್ಸ್ ಸಿಗುತ್ತೆ, ಅವರಿಗೂ CDSL ಕಂಪನಿ ಬಗ್ಗೆ ಸ್ವಲ್ಪ ಗೊತ್ತಾಗುತ್ತೆ. ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅದನ್ನ ಬೇಕಾದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋದ ಬಗ್ಗೆ ಏನೇ ಡೌಟ್ ಇದ್ರು ಅದು ಬೇಕಾದ್ರೆ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ, ಬಾಯ್ ಬಾಯ್. स्टाइल है बाबू भैया, राजू का स्टाइल. ये बाबूराव का स्टाइल है.